ಪ್ರತಾಪ್ ಸಿಂಹ ತಮ್ಮನನ್ನ ಬಂಧಿಸಲಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಮರಗಳತನ ಕೇಸ್ನಲ್ಲಿ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಲಾಗಿದೆ. ವಿಕ್ರಮ್ ಸಿಂಹನನ್ನ ಸದ್ಯಕ್ಕೆ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇತ್ತೀಚೆಗಷ್ಟೇ ನಿಮಗೆ ನೆನಪಿರಬಹುದು, ಮರಗಳತನದ ಆರೋಪವನ್ನ ಸಾಕಷ್ಟು ಜನ ಅವರು ಖರೀದಿ ಮಾಡಿದಂತಹ, ಅವರು ಲೀಸ್ಗೆ ತಗೊಂಡಂತಹ ಜಮೀನಿನಲ್ಲಿ ಅವರು ಮರಗಳನ್ನ ಕಡಿದಿದ್ದಾರೆ, ನಿಯಮಗಳನ್ನ ಉಲ್ಲಂಘಿಸಿದ್ದಾರೆ ಅಂತ ಹೇಳಿ ಕಂಪ್ಲೇಂಟ್ ಮಾಡಿದ್ರು. ಆ ಸಂಕಷ್ಟ ಮುಂದುವರಿದ ಹಾಗೆ ಕಾಣಿಸ್ತಾ ಇದೆ. ಮರಗಳತನ ಕೇಸ್ನಲ್ಲಿ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅವರನ್ನ ಅರಣ್ಯ ಅಧಿಕಾರಿಗಳು ವಶಕ್ಕೆ ಪಡೆದಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ನಷ್ಟೇ ನಮಗೆ ಈ ವಿಚಾರವಾಗಿ ಯಾವ್ಯಾವ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅನ್ನೋದು ತಿಳ್ಕೊಳ್ಬೇಕಾಗಿದೆ. ಅರಣ್ಯ ಘಟಕದಲ್ಲಿ ಸದ್ಯಕ್ಕೆ ಪ್ರತಾಪ್ ಸಿಂಹ ಅವರ ತಮ್ಮ ವಿಕ್ರಮ್ ಸಿಂಹನನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಲೀಸ್ಗೆ ತಗೊಂಡಂತಹ ಜಮೀನಿನಲ್ಲಿ ಅಕ್ರಮವಾಗಿ ಮರಗಳನ್ನ ಕಡಿಸಿದ್ದಾರೆ ಅನ್ನೋ ಆರೋಪ ಅವರ ಮೇಲಿತ್ತು. ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಕೂಡ ಅನೇಕ ಆರೋಪಗಳನ್ನ ಕಾನೂನು ಬಾಹಿರವಾಗಿ ಇಂಥದ್ನೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಪ್ರಕರಣವನ್ನ ಅಂದ್ರೆ ದೂರನ್ನ ದಾಖಲಿಸೋ ಕೆಲಸವನ್ನ ಕೂಡ ಮಾಡಿದ್ರು. ಈಗ ದೂರಿನ ಅನ್ವಯ ಬೆಂಗಳೂರಿನಲ್ಲಿ ಪ್ರತಾಪ್ ಸಿಂಹ ಅವರ ಸಹೋದರನ ಬಂಧನ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ವಿಕ್ರಮ್ ಸಿಂಹಗೆ ಕಾನೂನು ಸಂಕಷ್ಟ ಈ ಮೂಲಕ ಮುಂದುವರಿತಾ ಇದೆ. ಸಾಮಾನ್ಯವಾಗಿ ಅರಣ್ಯ ಇಲಾಖೆ ಒಂದು ಚಿಕ್ಕ ಮರವನ್ನ ಜಮೀನಲ್ಲೇ ಬೆಳೆದಿದ್ರು ಅದನ್ನ ಕಡಿಬೇಕಂದ್ರೆ 100 ನಿಯಮಗಳನ್ನ ಫಾಲೋ ಮಾಡಬೇಕು ಅಂತ ಹೇಳುತ್ತೆ. ಇದೇ ರೂಲ್ಸ್ ಇರೋದು. ಅರಣ್ಯ ಇಲಾಖೆ ವ್ಯಾಪ್ತಿಗೆ ಪ್ರತಿ ಕೃಷಿಯ ಒಳಗಿರುವಂತಹ ಮರಗಳು ಕೂಡ ಬರುತ್ತೆ. ಮರಗಳನ್ನ ಇಲ್ಲಿ ಕಾನೂನು ಬಾಹಿರವಾಗಿ ಕಡಿದಿದ್ರು ಅನ್ನುವಂತಹ ಆರೋಪ ಕಳೆದ ಕೆಲವು ದಿನಗಳಿಂದ ಬಂದಿತ್ತು. ಇದು ರಾಜಕೀಯ ಪ್ರೇರಿತ ಅಂತ ಪ್ರತಾಪ್ ಸಿಂಹ ಅವರು ಇದಕ್ಕೆ ಸ್ಪಷ್ಟನೆ ಕೊಡೋ ಕೆಲಸವನ್ನ ಮಾಡಿದ್ರು. ಈಗ ವಿಕ್ರಮ್ ಸಿಂಹ ಅವರು ಇದೇ ವಿಚಾರದಲ್ಲಿ ಕಾನೂನು ಸಂಕಷ್ಟಕ್ಕೆ ಸಿಲುಕಿರೋದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ವಿಕ್ರಮ್ ಸಿಂಹ ಅವರನ್ನ ಈಗಾಗಲೇ ಬಂಧಿಸಿರೋದ್ರ ಬಗ್ಗೆ ಮಾಹಿತಿ ನಾವು ಕೊಡ್ತಾ ಇದ್ವಿ. ಇನ್ನೊಂದು ಕಡೆಗೆ ಎಫ್ಐಆರ್ ನಲ್ಲಿ ಅನೇಕ ಸೆಕ್ಷನ್ಗಳನ್ನ ಕೂಡ ಉಲ್ಲೇಖಿಸಲಾಗಿದೆ. ಮರಗಳತನ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ತಮ್ಮ ಆರೋಪಿ ಅಕ್ಯೂಸ್ಡ್ ಆಗಿದ್ದಾರೆ. 126 ಮರಗಳನ್ನ ಕಡಿದ ಆರೋಪ ವಿಕ್ರಮ್ ಸಿಂಹ ಮೇಲಿದೆ. ಕಾನೂನು ಬಾಹಿರವಾಗಿ ಇಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಾರದೆ ಬೇಕಾಬಿಟ್ಟಿಯಾಗಿ ಅಲ್ಲಿ ಮರಗಳನ್ನ ಕಡಿದಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ ಆಗಿತ್ತು. ಕೇಸ್ ಕೂಡ ದಾಖಲಾಗಿತ್ತು. ಆ ಕೇಸಿನ ಮುಂದುವರೆದ ಭಾಗವಾಗಿ ಈಗ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದು ಜಮೀನಿನಲ್ಲಿ ಅಥವಾ ಕುಮ್ಕಿಯ ವ್ಯಾಪ್ತಿಯಲ್ಲಿ ಕೃಷಿಯೇತರ ಚಟುವಟಿಕೆಯಲ್ಲಿ ಮರಗಳನ್ನ ಕಡಿಬೇಕಂದ್ರೆ 100 ನಿಯಮಗಳಿದೆ. ಅರಣ್ಯ ಇಲಾಖೆ ಪರ್ಮಿಷನ್ ಅನ್ನ ತಗೊಳ್ಬೇಕಾಗತ್ತೆ. ಹಲವು ನಿಯಮಗಳನ್ನ ಪರ್ಮಿಷನ್ ತಗೊಂಡ್ಮೇಲೂ ಕೂಡ ಪಾಲಿಸಬೇಕಾಗತ್ತೆ. ಆದ್ರೆ ಅದ್ಯಾವುದು ಮಾಡದೇ ಇರೋ ಪರಿಣಾಮವಾಗಿ ಈಗ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಿರೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಕೆಲವು ದಿನಗಳ ಹಿಂದೆ ಇದೇ ವಿಚಾರವಾಗಿ ಪಬ್ಲಿಕ್ ಟಿವಿಯಲ್ಲಿ ವಿಸ್ತೃತ ವರದಿ ಕೂಡ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಸುಕೇಶ್. ವಿಕ್ರಮ್ ಸಿಂಹ ಅವರನ್ನ ಎಲ್ಲಿ ವಶಕ್ಕೆ ಪಡೆದಿರೋದು, ಏನೇನ್ ಮಾಹಿತಿ ಲಭ್ಯ ಆಗ್ತಾ ಇದೆ, ಎಷ್ಟೊತ್ತಿಗೆ ವಶಕ್ಕೆ ಪಡೆದಿರೋದು? ಇವತ್ತು ಸಂಜೆ ಬೆಂಗಳೂರಿನಲ್ಲಿ ವಶಕ್ಕೆ ಪಡೆಯಲಾಗಿದೆ ಅಂತ ಮಾಹಿತಿ ಇದೆ. ಕಳೆದ 1 ವಾರದಿಂದ ಹಾಸನ ಜಿಲ್ಲಾ ಘಟಕದ ಅರಣ್ಯಾಧಿಕಾರಿಗಳು ಅವರನ್ನ ಸರ್ಚ್ ಮಾಡ್ತಾ ಇದ್ರು. ಅವರ ನಿವಾಸಕ್ಕೆ ಕೂಡ ನೋಟಿಸ್ ಅನ್ನು ಕೊಡಲಾಗಿತ್ತು. ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನುವಂತಹ ಅಧಿಕೃತ ಮಾಹಿತಿಯನ್ನು ಅರಣ್ಯ ಇಲಾಖೆ ಕೂಡ ಹೊರಡಿಸಿತ್ತು ಮತ್ತು ಅವರನ್ನ ಬಂಧಿಸಬೇಕು ಅನ್ನುವಂಥ ಒತ್ತಡ ಕೂಡ ಇತ್ತು. ಮತ್ತು ಸಹಕರಿಸಿದಂಥ 4 ಜನ ಅರಣ್ಯ ಇಲಾಖೆಯ ಅಧಿಕಾರಿಗಳನ್ನು ಕೂಡ ಈಗಾಗಲೇ ಸಸ್ಪೆಂಡ್ ಕೂಡ ಮಾಡಲಾಗಿತ್ತು. ಹಾಗೆ ಸಾಕಷ್ಟು ತಲಾಶ್ ಮಾಡ್ತಿರೋ ಸಂದರ್ಭದಲ್ಲಿ ಇವತ್ತು ಸಂಜೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಸಿಗುತ್ತೆ. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ ಅವ್ರನ್ನ ಬಂಧಿಸಲಾಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಯಲಹಂಕ ಸಮೀಪದಲ್ಲಿ ಅವ್ರನ್ನ ಫಾರೆಸ್ಟ್ ಗೆಸ್ಟ್ ಹೌಸ್ ನಲ್ಲಿ ಈಗ ಕೆಲವು ವಿಚಾರಣೆಗಳನ್ನ ಕೂಡ ನಡೆಸಲಾಗ್ತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಏನು ಕಳೆದ 1 ವಾರದಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದ್ದಂತಹ ಸುಮಾರು 126 ಮರಗಳನ್ನು ಅಕ್ರಮವಾಗಿ ಕಡತಲೆ ಮಾಡಲಾಗಿತ್ತು ಅನ್ನುವಂಥ ಆರೋಪವನ್ನು ಎದುರಿಸ್ತಾ ಇದ್ದಂತಹ ವಿಕ್ರಮ್ ಸಿಂಹ ಅವರು, ಪ್ರತಾಪ್ ಸಿಂಹ ಅವರ ಸಹೋದರ, ಇವತ್ತು ಸಂಜೆ ಬೆಂಗಳೂರಿನಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂತದ್ದು. ಮಮತಾ, ಸುಕೇಶ್, ನಾನ್ ಬೇಲೆಬಲ್ ಸೆಕ್ಷನ್ಸ್ ಏನಾದರೂ ಹಾಕಲಾಗಿತ್ತ? ಈಗ ಅರಣ್ಯ ಇಲಾಖೆಯ ಕಾಯ್ದೆಗಳು ಅಥವಾ ರೂಲ್ಸ್ ಅಂತ ಹೇಳಿದ್ರೆ ವಿಪರೀತ ಸ್ಟ್ರಿಕ್ಟ್ ಇರುತ್ತೆ. ಸೊ ಅಂತ ಸೆಕ್ಷನ್ಗಳನ್ನ ಹಾಕಿದ್ರ ಪರಿಣಾಮವಾಗಿ ಈಗ ಸಂಕಷ್ಟ ಎದುರಾಗಿದ್ಯಾ?
ಖಂಡಿತ ಹೌದು ಮಮತಾ. ಯಾಕಂದ್ರೆ ಈ ವಿಚಾರವಾಗಿ ಸಾಕಷ್ಟು ಹೋರಾಟಗಳು ಕೂಡ ನಡೆದಿತ್ತು. ಆರಂಭದಲ್ಲಿ ಅನಗತ್ಯವಾಗಿ ರಾಜಕೀಯ ಪ್ರೇರಿತವಾದ ಆರೋಪವನ್ನು ಮಾಡಲಾಗ್ತಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಅದನ್ನ ತನಿಖೆ ನಡೆಸಿದ ನಂತರದಲ್ಲಿ ಇಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತಾದಂತ ಹಿನ್ನೆಲೆಯಲ್ಲಿ 4 ಜನ ಅರಣ್ಯಾಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿತ್ತು 2 ದಿನದ ಹಿಂದೆ. ಕೇವಲ 2 ದಿನದ ಹಿಂದೆ ಸಸ್ಪೆಂಡ್ ಮಾಡಿದ ನಂತರದಲ್ಲಿ ಸಾಕಷ್ಟು ಗಾಂಭೀರ್ಯತೆಯನ್ನು ಪಡೆದುಕೊಂಡಿತ್ತು ಈ ಪ್ರಕರಣ. ಜೊತೆಗೆ ಅವರನ್ನ ಹುಡುಕುವಂತ ಪ್ರಯತ್ನವನ್ನು ಕೂಡ ನಡೆದಿತ್ತು. ಯಾವತ್ತು FIR ದಾಖಲಾಯಿತು ಅವತ್ತಿಂದ ಕೂಡ ಹುಡುಕಾಟ ನಡೆದಿತ್ತು. ಕಳೆದ 1 ವಾರದಿಂದ ಹುಡುಕಿದ್ರು ಕೂಡ ಅವರು ಸಿಕ್ಕದಿದ್ದ ಸಂದರ್ಭದಲ್ಲಿ ಅಧಿಕೃತವಾಗಿ ಅರಣ್ಯ ಇಲಾಖೆ ಪ್ರಕಟಣೆಯನ್ನು ಹೊರಡಿಸಿತ್ತು. ಅವರು ಅಪ್ಸ್ಕ್ಯಾಂಡ್ ಆಗಿದ್ದಾರೆ, ನಾವು ಹುಡುಕ್ತಾ ಇದೀವಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಸಂಜೆ ಅವರು ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂಥ ಖಚಿತವಾದ ಮಾಹಿತಿ ಸಿಗುತ್ತೆ. ಹಾಗಾಗಿ ಸಂಜೆ ಸುಮಾರು ಒಂದು 5:30-6 ಗಂಟೆ ಸುಮಾರಿಗೆ ಅವರನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಅಥವಾ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರನ್ನ ಬಂಧಿಸಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ ಮಮತಾ. ಓಕೆ ಸುಕೇಶ್, ಹಾಗೆ ಹೋಲ್ಡ್ ಮಾಡಿ. ನಾನ್ ಬೇಲೆಬಲ್ ಸೆಕ್ಷನ್ಸ್ ಕೂಡ ಸಾಮಾನ್ಯವಾಗಿ ಹಾಕಿರ್ತಾರೆ. ಆಮೇಲೆ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಹೇಳಿದ್ರು ಈ ಕೇಸ್ ದಾಖಲಾದಾಗ್ಲಿಂದ ಅವರು ಅಬ್ಸ್ಕಾಂಡ್ ಆಗಿದ್ದಾರೆ, ಹುಡುಕೋ ಪ್ರಯತ್ನ ಮಾಡ್ತಾ ಇದೀವಿ ಅಂತ. ಅದರ ಮುಂದುವರೆದ ಭಾಗವಾಗಿ ವಶಕ್ಕೆ ಪಡೆದಿದ್ದಾರೆ. ಇನ್ನಷ್ಟು ಡೀಟೇಲ್ಸ್